ಸ್ವಲ್ಪ ಜನಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋ ಆಸೆ ಇರುತ್ತೆ. ಅದೇ ಥರ ನನಗೂ ಇತ್ತು. ನಾನು ಯೂಟ್ಯೂಬ್ ಚಾನಲ್ನೂ ಓಪನ್ ಮಾಡಿದೆ. ನನ್ನ ಯೂಟ್ಯೂಬ್ ಚಾನಲ್ ಜರ್ನಿನೂ ಸಹ ನಾನು ಸ್ಟಾರ್ಟ್ ಮಾಡಿದೆ. ಈ ಜರ್ನಿಲಿ ನನಗೆ 1K ಸಬ್ಸ್ಕ್ರೈಬರ್ಸು ಸಹ ಆದರು. ನೆಕ್ಸ್ಟು ನನ್ನ ಚಾನಲ್ಗೋಸ್ಕರ ಏನಾದರೂ ನಾನು ಟ್ರೈಪೋಡು, ಲೈಟು, ಮೈಕು ಬೈ ಮಾಡಬೇಕು ಅಂತ ಅಂದ್ಕೊತಿದ್ದೆ. ಮತ್ತು ಅಲ್ಲಿ ಇಲ್ಲಿ ಹುಡುಕ್ತಿದ್ದೆ ನನ್ನ ಬಡ್ಜೆಟ್ಗೆ ಯಾವ್ದು ಸಿಗುತ್ತೆ ಅಂತ. ಕೊನೆಗೂ ನನ್ನ ಬಡ್ಜೆಟ್ಗೆ ಸಿಕ್ತು. ಹಾಗೆ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸ್ದೆ. ಈ ವ್ಲಾಗ್ ಕಿಟ್ಟಲ್ಲಿ ಏನೇನು ಬರುತ್ತಪ್ಪ ಅಂತಂದರೆ ಒಂದು ಟ್ರೈಪೋಡು, ಮೊಬೈಲ್ ಹೋಲ್ಡರು, ಲೈಟು ಮತ್ತು ಮೈಕ್ ಬರುತ್ತೆ. ಇದು ನಾನು ತೊಗೊಂಡಿದ್ದ ಪ್ರೈಸ್ ಬಂದು ಅಂಡರ್ 500. ಅಂಡರ್ 500ಅಲ್ಲಿ ತೊಗೊಂಡ್ರೆ ಕ್ವಾಲಿಟಿ ಚೆನ್ನಾಗಿರುತ್ತಾ, ಅದು ಹೇಗೆ ಅಂಡರ್ 500 ಕೊಟ್ಟರು ಅದೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂಡರ್ 500 ಅಂತಂದರೆ ಕರೆಕ್ಟಾಗಿ ಯಾವ ಪ್ರೈಸಿಗೆ ತೊಗೊಂಡೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವೇನೋ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡಿ. ಆ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಇಷ್ಟು ಐಟಮ್ಸ್ ಇರುತ್ತೆ. ನೀವು ನೋಡ್ಬೋದು ಎಷ್ಟು ಐಟಮ್ಸ್ ಇದೆ ಅಂತ. ನಾನು ಲಾಸ್ಟಿಗೆ ಪ್ರೈಸ್ ಹೇಳ್ತೀನಿ ನಿಮಗೆ. ಫಸ್ಟು ಒಂದೊಂದಾಗಿ ಓಪನ್ ಮಾಡೋಣ. ಇದರಲ್ಲಿ ಒಂದು ಮೈಕು, ಲೈಟು, ಟ್ರೈಪೋಡು, ನೆಕ್ಸ್ಟು ಮೈಕ್ಗೆ ಕನೆಕ್ಟ್ ಮಾಡೋಕ್ಕೆ ವಯರು, ನೆಕ್ಸ್ಟ್ ಇಲ್ಲೊಂದು ರಿಮೋಟ್ ಕೊಟ್ಟಿದ್ದಾರೆ ಅದು ಕ್ಯಾಮ್ರಾನ ಆಪ್ರೇಟ್ ಮಾಡೋಕ್ಕೆ, ನೆಕ್ಸ್ಟ್ ಇದು ಮೊಬೈಲ್ ಹೋಲ್ಡರು. ಸೊ ಇದು ಕಂಪ್ಲೀಟಾಗಿ ನಾನು ನಿಮಗೆ ಪ್ರತಿಯೊಂದೂ ಕ್ವಾಲಿಟಿ ಮತ್ತು ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ. ಫಸ್ಟ್ ಇವಾಗ ಟ್ರೈಪೋಡ್ ಓಪನ್ ಮಾಡೋಣ. ನೀವು ನೋಡ್ಬೋದು ಇದು ಬಂದು ಟ್ರೈಪೋಡು. ಇದ್ರ ಮೇಲ್ಗಡೆ ಮೊಬೈಲ್ ಹೋಲ್ಡರ್ನ ಮೌಂಟ್ ಮಾಡಿ ಅದಾದಮೇಲೆ ಅದ್ರ ಮೇಲ್ಗಡೆ ಕ್ಯಾಮ್ರಾ, ನೆಕ್ಸ್ಟ್ ಅದ್ರ ಮೇಲ್ಗಡೆ ಮೈಕು ನಾನು ನಿಮಗೆ ಕಂಪ್ಲೀಟಾಗಿ ಸೆಟಪ್ ಮಾಡಿ ತೋರಿಸ್ತೀನಿ. ಇದನ್ನು ಹೇಗಪ್ಪ ಯೂಸ್ ಮಾಡೋದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಈ ಕಡೆ ಒಂದು ಮತ್ತು ಈ ಕಡೆ ಒಂದು ಬಟನ್ ಕೊಟ್ಟಿದ್ದಾರೆ. ಅದನ್ನು ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಓಪನ್ ಮಾಡಬೇಕು. ಈ ರೀತಿ ಓಪನ್ ಮಾಡಾದ್ಮೇಲೆ ಇದಿಷ್ಟೇ ಓಪನ್ ಆಗೋದು. ನೆಕ್ಸ್ಟು ಇದ್ರ ಮೇಲ್ಗಡೆ ಮೊಬೈಲ್ ಹೋಲ್ಡರ್ನ ಮೌಂಟ್ ಮಾಡಬೇಕು. ಇಲ್ಲಿ ನನಗೆ ಮೌಂಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಏನು ನಟ್ ಕೊಟ್ಟಿದ್ದಾರಲ್ಲ ಇದನ್ನು ತಿರುಗಿಸಿದ್ರೆ ಇದು ಟೈಟ್ ಆಗುತ್ತೆ. ಈ ರೀತಿ ಇಟ್ಕೊಂಡು ಕೆಳಗಡೆ ಇದನ್ನು ತಿರುಗಿಸಿದ್ರೆ ಟೈಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿಗೆ ಮೊಬೈಲ್ನ ಪ್ಲೇಸ್ ಮಾಡೋದು. ಮೊಬೈಲ್ ಪ್ಲೇಸ್ ಮಾಡಿ ಈ ರೀತಿ ವ್ಲಾಗ್ ಮಾಡ್ತೀರಾ, ವಿಡಿಯೋ ಮಾಡ್ತೀರಾ ಅದನ್ನು ಮಾಡ್ಬೋದು. ನೆಕ್ಸ್ಟ್ ಇದ್ರ ಮೇಲ್ಗಡೆ ಬಂದು ಈ ಲೈಟ್ನ ಮೌಂಟ್ ಮಾಡ್ಬೋದು. ಈ ಲೈಟ್ ನೀವು ನೋಡ್ಬೋದು ನನ್ನ ಕೈ ಸೈಜ್ಗೂ ಇದಕ್ಕೂ ಎಷ್ಟು ಅಗಲ ಇದೆ ಅಂತ. ಆ್ಯಕ್ಚುಲಿ ತುಂಬ ದೊಡ್ಡದಾಗೇ ಇದೆ. ನಾನು ಇಷ್ಟು ದೊಡ್ಡದಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೆಕ್ಸ್ಟ್ ಇದಕ್ಕೆ 3 ಶೆಲ್ ಹಾಕಬೇಕು. 3 ಶೆಲ್ ಹಾಕಿದ್ರೆ 2 ಮೋಡ್ ಇದೆ. ಒಂದು ಸ್ವಲ್ಪ ಡಾರ್ಕು, ಇನ್ನೊಂದು ಸ್ವಲ್ಪ ಡಾರ್ಕು, ಇನ್ನೊಂದು ಆಫು. ಬರೀ 2 ಮೋಡ್ ಇರೋದು. ನೆಕ್ಸ್ಟ್ ಅದನ್ನು ಇದ್ರ ಮೇಲ್ಗಡೆ ಮೌಂಟ್ ಮಾಡಬೇಕು. ಈ ರೀತಿ ಸ್ಲೈಡ್ ಮಾಡಬೇಕು. ನಿಮಗೆ ತೋರಿಸ್ತೀನಿ ಮಾಡಿ. ಈ ಜಾಗದಲ್ಲಿ ಈ ರೀತಿ ಸ್ಲೈಡ್ ಮಾಡಿದ್ರೆ ಒಳಗಡೆ ಹೋಗುತ್ತೆ. ಅದಾದಮೇಲೆ ಇದನ್ನು ಟೈಟ್ ಮಾಡಬೇಕು. ನೆಕ್ಸ್ಟು ಮೈಕು ಸಹ ಅಷ್ಟೇ ಸ್ಲೈಡ್ ಮಾಡೋದು. ನೋಡ್ಬೋದು ಮೇಲ್ಗಡೆ ಈಗ ಸ್ಲೈಡ್ ಮಾಡಿ ಇದನ್ನು ಟೈಟ್ ಮಾಡಿದ್ರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಈ ವಯರ್ ಏನು ಕೊಟ್ಟಿದ್ದಾರೆ, ಈ ವಯರ್ನ ಈ ರೀತಿ ಮೈಕಿಗೆ ಹಾಕಿಬಿಟ್ಟು ನೆಕ್ಸ್ಟ್ ಇಲ್ಲಿ ಮೊಬೈಲ್ ಪ್ಲೇಸ್ ಮಾಡಿರ್ತೀರಲ್ಲ ಮೊಬೈಲಿಗೆ ಕನೆಕ್ಟ್ ಮಾಡಿದ್ರೆ ಸೊ ಆಡಿಯೋ ಜಾಕ್ ಕನೆಕ್ಟ್ ಆಗುತ್ತೆ. ಸೊ ನೀವೇನೇ ಮಾತಾಡಿದ್ರು ಇದು ಮಾಡಿದ್ರು ಈ ಮೈಕಲ್ಲೇ ರೆಕಾರ್ಡ್ ಆಗುತ್ತೆ. ಇವಾಗ ನೀವು ಕ್ವಾಲಿಟಿ ಕೇಳೋದಾದರೆ ನನಗೆ ಇಷ್ಟ ಆಗದೆ ಇರೋದು ಅಂತಂದರೆ ಇದೊಂದು ಮೈಕ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಅಷ್ಟು ವಾಯ್ಸ್ ಕ್ಯಾಪ್ಚರ್ ಮಾಡಿಕೊಡುತ್ತೆ. ಸೊ ಅಷ್ಟು ಬ್ಯಾಕ್ಗ್ರೌಂಡ್ ನಾಯ್ಸ್ನ ಅವಾಯ್ಡ್ ಮಾಡಲ್ಲ. ಇದಿದ್ರೂ ಸಹ ಬ್ಯಾಕ್ಗ್ರೌಂಡ್ ನಾಯ್ಸ್ನ ಅವಾಯ್ಡ್ ಮಾಡಲ್ಲ. ನೆಕ್ಸ್ಟು ಈ ಟ್ರೈಪೋಡ್ ಕ್ವಾಲಿಟಿ ಕೇಳೋದಾದರೆ ಚೆನ್ನಾಗಿದೆ. ಟ್ರೈಪೋಡ್ ವೆಯ್ಟು ಇದೆ, ಪರವಾಗಿಲ್ಲ, ಸ್ವಲ್ಪ ವೆಯ್ಟು ಇದೆ, ಚೆನ್ನಾಗೂ ಇದೆ. ಪ್ಲಾಸ್ಟಿಕ್ ಫೀಲ್ ಕೊಡುತ್ತೆ, ಆದರೆ ಅಷ್ಟೊಂದು ಪ್ಲಾಸ್ಟಿಕ್ ಫೀಲ್ ಕೊಡಲ್ಲ. ಅಂದರೆ ಹಿಡ್ಕೊಂಡಿದ್ದ ತಕ್ಷಣ ಮುರಿದೋಗುತ್ತೆ ಅಂತ ಅನಿಸುತ್ತಲ್ಲ, ಆ ಥರ ಏನು ಅನಿಸಲ್ಲ. ಚೆನ್ನಾಗಿದೆ ಮೈಕು. ಟ್ರೈಪೋಡು ಯೂಸ್ ಮಾಡ್ಬೋದು. ಸದ್ಯಕ್ಕೆ ನನ್ನ ಬಡ್ಜೆಟ್ಗೆ ನನಗೆ ಸಿಕ್ಕಿದ್ದು ಇದೊಂದೇ. ನಾನು ಎಷ್ಟಕ್ಕೆ ತಗೊಂಡೆ ಅಂತ ಕೇಳೋದಾದರೆ ನಾನು ಆರ್ಡ್ರ್ ಮಾಡಿದ್ದು 450ಗೆ, 50 ರೂಪೀಸ್ ಕಡಿಮೆ, 500ಗೆ 450ಗೆ. ಪರವಾಗಿಲ್ಲ, ಆ ಬಡ್ಜೆಟ್ಗೆ ತುಂಬ ಚೆನ್ನಾಗಿದೆ. ಇದೇ ಪ್ರಾಡಕ್ಟು ನಿಮಗೆ ಫ್ಲಿಪ್ಕಾರ್ಟಲ್ಲಿ ಹೋದರೆ 600ಗೂ ಸಿಗುತ್ತೆ, 700ಗೂ ಸಿಗುತ್ತೆ. ಬಟ್ ಕ್ವಾಲಿಟಿ ಒಂದೇ. ನೀವು 400ಗೆ ಆರ್ಡ್ರ್ ಮಾಡಿದ್ರು ಕ್ವಾಲಿಟಿ ಒಂದೇ, 600 ಆರ್ಡ್ರ್ ಮಾಡಿದ್ರು ಕ್ವಾಲಿಟಿ ಒಂದೇ. ಸೊ ಅದಕ್ಕೋಸ್ಕರ ನಾನು 450ನ ನೋಡಿಬಿಟ್ಟು ಆರ್ಡ್ರ್ ಮಾಡಿದ್ದು. ಒಂದು ಇಂಟ್ರೆಸ್ಟಿಂಗ್ ಏನಪ್ಪ ಈ ಬಾಕ್ಸಲ್ಲಿ ಅಂತಂದರೆ ಇದೊಂದು ರಿಮೋಟು, ಚಿಕ್ಕದಾಗಿದೆ ರಿಮೋಟು. ಬಟ್ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಜಾಸ್ತಿನೇ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂತಂದರೆ ಇವಾಗ ನೀವು ಕೈಯಲ್ಲಿ ಹಿಡ್ಕೊಂಡಿರ್ತೀರ ಟ್ರೈಪೋಡ್ನ,
ಆವಾಗ ನಿಮಗೆ ಕ್ಲಿಕ್ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಇನ್ನು ಕ್ಯಾಮ್ರಾನ ಆಫ್ ಮಾಡೋದು, ಆನ್ ಮಾಡೋದು, ಕ್ಯಾಪ್ಚರ್ ಮಾಡೋದು, ಫೋಟೋನೇ ತಮ್ಮನೇಲಿಗೆ ಬೇಕಾದರೆ ಸಡನ್ನಾಗಿ ಕ್ಯಾಪ್ಚರ್ ಮಾಡಬೇಕು, ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಈ ರಿಮೋಟ್ನ ಕೊಟ್ಟಿದ್ದಾರೆ. ಈ ರಿಮೋಟ್ನ ಇಲ್ಲೊಂದು ಬಟನ್ ಇದೆ, ಇದು ಆನ್ ಮಾಡಿದ ತಕ್ಷಣ ನೀವು ನೋಡ್ಬೋದು, ಇಲ್ಲೊಂದು ಬಟನ್ ಇದೆ. ಇದು ಆನ್ ಮಾಡಿದ ತಕ್ಷಣ ಇಲ್ಲಿ ಇಂಡಿಕೇಟ್ ಮಾಡುತ್ತೆ ಇದು ಆನ್ ಆಗಿದೆ ಅಂತ. ನೆಕ್ಸ್ಟ್ ಇದು ಕನೆಕ್ಟ್ ಮಾಡಿಕೊಂಡ್ರೆ ಇಂಡಿಕೇಷನ್ ಬ್ಲಿಂಕ್ ಆಗೋದು ಆಫ್ ಆಗುತ್ತೆ. ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡಬೇಕಿದ್ನ. ಕನೆಕ್ಟ್ ಮಾಡಿದ ತಕ್ಷಣ ಇಂಡಿಕೇಷನ್ ಆಫ್ ಆಗುತ್ತೆ, ಅಂದರೆ ಲೈಟ್ ಬ್ಲಿಂಕ್ ಆಗೋದು ಆಫ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಆಫ್ ಮಾಡ್ಬೋದು. ಇದಕ್ಕೇನು ಶೆಲ್ ಹಾಕೋ ಅವಶ್ಯಕತೆ ಇಲ್ಲ, ಇನ್ಬಿಲ್ಟ್ ಶೆಲ್ಲೇ ಕೊಟ್ಟಿರ್ತಾರೆ. ಒಂದ್ಸತಿ ಶೆಲ್ ಖಾಲಿ ಆದರೆ ವೇಸ್ಟ್ ಇದೆ. ಏನು ಜಾಸ್ತಿ ಯೂಸ್ ಮಾಡಲ್ಲ ಯಾರೂ, ಅಂದರೆ ಇದನ್ನು ತೊಗೊಂಡವ್ರು ಯಾರೂ ಜಾಸ್ತಿ ಯೂಸ್ ಮಾಡಲ್ಲ. ಹೇಳಿದ್ದು ಒಟ್ಟಿನಲ್ಲಿ ಯೂಸ್ ಆಗುತ್ತೆ ಈ ಪ್ರಾಡಕ್ಟು ಯೂಸ್ ಮಾಡೋರಿಗೆ. ಕೆಳಗಡೆ ಬಟನ್ ಬಂದು ಫೋಟೋನ ಕ್ಯಾಪ್ಚರ್ ಮಾಡೋದು, ಮೇಲ್ಗಡೆ ಬಟನ್ ಬಂದು ವಿಡಿಯೋನ ಸ್ಟಾಪ್ ಮತ್ತು ಸ್ಟಾರ್ಟ್ ಮಾಡೋದು. ಈ ಚಾನಲ್ಲು ನಿಮಗೋಸ್ಕರ ಅಂತಲೇ ಇರೋದು. ನಿಮ್ಮದು ಏನೇ ಆಗಲಿ ಅಕ್ಕಪಕ್ಕ ಏನಾದರೂ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಬೇಕು, ಸೋಷಿಯಲ್ ಮೀಡಿಯಾಗೆ ಹಾಕಬೇಕು, ಇನ್ಸ್ಟಾಗ್ರಾಮ್ಗೆ ಹಾಕಬೇಕು ಅಂತ ಅಂದ್ರೂ ನಮ್ಮ ಹತ್ರ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ನೀವು ನನಗೆ ಪರ್ಸ್ನಲಾಗಿ DM ಮಾಡ್ಬೋದು, ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ನೀವು ಕಳಿಸ್ಬೋದು ಏನೇ ಇದ್ರೂ. ಸೊ ಏನಾದರೂ ವೀಡಿಯೋಸ್ ಹಾಕಬೇಕು, ಅಕ್ಕಪಕ್ಕ ಆಗ್ತಾ ಇರೋ ಅಂತ ಏನಾದರೂ ಒಂದು ಘಟನೆಗಳನ್ನ ನೀವು ಶೇರ್ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು ಅಥವಾ ಯೂಟ್ಯೂಬಲ್ಲಿ ಹಾಕಬೇಕು, ಅದ್ರ ಬಗ್ಗೆ ಮಾತಾಡಬೇಕು ಅಂತ ಇದ್ದರೆ ನೀವು ನನಗೆ DM ಮಾಡ್ಬೋದು. ನಾನು ಖಂಡಿತ ಹಾಕೇ ಹಾಕ್ತೀನಿ. ಸೊ ನಮ್ಮ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.